ಜಮೀರ್ ಅಹಮದ್ಗೆ ಕಾಂಗ್ರೆಸ್ ಶಾಕ್ ಮೇಲೆ ಶಾಕನ್ನು ಕೊಡ್ತಿರ್ತಕ್ಕಂಥ ಕೆಲಸವನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾಯಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಆಡಿಯೋ ವೈರಲ್ ಈಗ ಸದ್ದಿಲ್ಲದಂತೆ ಜಮೀರ್ನ ಮಂತ್ರಿಗಿರಿನ ಕೊಡ್ತಕ್ಕಂಥದ್ದು ಈಗ ಕಷ್ಟಕರವಾದಂತಹ ವಾತಾವರಣ ಸೃಷ್ಟಿಯಾಗ್ತಾಯಿದೆ. DKC ಸಂಪುಟದಲ್ಲಿ ನಿರೀಕ್ಷೆಯಲ್ಲಿದ್ದ ಮಾಜಿ ಸಚಿವ ಜಮೀರ್ ಅಹಮದ್ಗೆ ಈಗ ಸಚಿವ ಸ್ಥಾನ ಸಿಗುವುದು ಡೌಟ್ ಆಗಿದೆ. ಯಾಕಪ್ಪ ಈ ವಿಚಾರ ಬಂತಂತಂದರೆ, ದಾವಣಗೆರೆ ಬೈ ಎಲೆಕ್ಷನಲ್ಲಿ ನಡೆದಂತಹ ಒಂದು ಆಡಿಯೋ ವೈರಲ್ ಈಗ ಸಂಕಷ್ಟವನ್ನು ತಂದೊಡ್ಡಲಿದೆ. ಸಮರ್ಥ್ ಸಾವನೂರು ಶಿವಶಂಕರಪ್ಪನವರ ತೆರವಾದಂಥ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಂಥ ಸಮರ್ಥ್ಗೆ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆಡಿಯೋ ವೈರಲ್ ಈಗ ಸದ್ದು ಮಾಡ್ತಾರೆ. ಕಾಂಗ್ರೆಸ್ಗೆ ವೋಟ್ ಆಗಬೇಡಿ ಅಂತಕ್ಕಂಥ ಒಂದು ಆಡಿಯೋ ವೈರಲ್ ಈಗ ಜಮೀರ್ಗೆ ಮುಳುವಾಗತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಪರಮೋಕ್ತನಾಗಿರ್ತಕ್ಕಂಥ ಜಮೀರ್ ಈಗ ಹೈಕಮಾಂಡ್ ಕಣ್ಣಿಗೆ ಗುರಿ ಆಗ್ತಾರ ಅಂತಕ್ಕಂಥದ್ದು ನೋಡ್ತಕ್ಕಂಥ ಸಂದರ್ಭ. ಈಗ ಈ ಮಾಹಿತಿ ಏನಾದರೂ ಸುರ್ಜೇವಾಲಾರವರು ಕರ್ನಾಟಕ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸುರ್ಜೇವಾಲಾರವರು ರಾಹುಲ್ ಗಾಂಧಿಗೆ ಏನಾದರೂ ಮನವರಿಕೆ ಮಾಡಿದರೆ, ಅದು ನಿಜವೇ ಆದರೆ ಜಮೀರ್ ಅಹಮದ್ ಖಾನ್ಗೆ ಮಂತ್ರಿ ಸ್ಥಾನ ಸಿಗುವುದು 100ಕ್ಕೆ 100ರಷ್ಟು ಡೌಟ್. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿ ಆಗ್ತಾರ ಅಂತೇಳ್ಬಿಟ್ಟು ನೋಡ್ತಕ್ಕಂಥದ್ದು. ಜಮೀರ್ ಈಗ ಯಾವ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಕಾದು ನೋಡ್ತಕ್ಕಂಥದ್ದು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ತನ್ನ ನಿರ್ಧಾರವನ್ನು ಇನ್ನು ಬುಧವಾರ ಪದಗ್ರಹಣ DKC ಪದಗ್ರಹಣ ಕಾರ್ಯಕ್ರಮ ನಡೀತದೆ. ಅಂದು ಯಾರು ಪ್ರಬಲ ಖಾತೆಗಳನ್ನು ವಹಿಸ್ಕೊತಾರೆ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು. ಮುಂದಿನ ದಿನ ಜಮೀರ್ಗೆ ಏನಾದರೂ ಮಿಸ್ ಆದರೆ ಬಹುಶಃ ಅವರು ಮಂತ್ರಿ ಸ್ಥಾನ ಏರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳ್ಬಿಟ್ಟು ಒಂದು ವರ್ಗದ ಚರ್ಚೆ ನಡೀತಾ ಇದೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರಮೋಕ್ತನಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಈಗ ಯಾವ ರೀತಿ ತನ್ನ ತಟಸ್ಥ ನಿರ್ಧಾರವನ್ನು ಹೈಕಮಾಂಡ್ಗೆ ಯಾವ ರೀತಿ ಮನವರಿಕೆ ಮಾಡಿಕೊಡ್ತಾರೆ ಅಂತಂದ್ಬಿಟ್ಟು ಕಾದು ನೋಡ್ತಕ್ಕಂಥದ್ದು. ಈ ವಿಚಾರ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ತಪ್ಪಿದೆ ಅಂತ ಹೇಳ್ತಕ್ಕಂಥದ್ದು. ನಿಜವಾದ ಜಮೀರ್ಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಜಮೀರ್ಗೆ ಮುಳುವಾಗ್ತಕ್ಕಂಥದ್ದು 100ಕ್ಕೆ 100ರಷ್ಟು ಗೋಚರಿಸ್ತಾ ಇದೆ. ಇದು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ.